ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಸಂಗಾತಿ ನಿಮ್ಮ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಾಗ ಅವ್ರ ಕೋಪನ ಕಂಟ್ರೋಲ್ ಮಾಡಕ್ಕೆ, ಕೋಪನ ಕಡಿಮೆ ಮಾಡಕ್ಕೆ ಸೊ ಏನ್ ಮಾಡಬೇಕು, ಕೆಲವೊಂದಿಷ್ಟು ಸೀಕ್ರೆಟ್ ಟಿಪ್ಸ್ಗಳನ್ನ ನಾನು ಕೊಡ್ತೀನಿ. ಐ ಥಿಂಕ್ ನಿಮ್ಗೆ ಗೊತ್ತಿರತ್ತೆ, ಬಟ್ ಸ್ಟಿಲ್ ಒಂದು ವಿಡಿಯೋ ನನ್ನ ಮಾತು ನಿಮ್ಗೆ ರೀಕಾಲ್ ಮಾಡ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಬೇಗ 38,000 ಕಂಪ್ಲೀಟ್ ಆಗಿ 40K ಕಂಪ್ಲೀಟ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಬಟ್ ಫೀಸ್ ಇರುತ್ತೆ, ನೆನಪಿರ್ಲಿ. ಎಷ್ಟೋ ಜನ ಫ್ರೀ ಇನ್ಕೊಂಡು ಕಾಲ್ ಮಾಡ್ತಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫೀಸ್ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪೆಟ್ ನೇಮ್ ಇಂದ ಕರೆಯೋಕೆ ಶುರು ಮಾಡಿ. ನಿಮ್ಮ ಸಂಗಾತಿಗಳಿಗೆ ನೀವು ಒಂದು ಪೆಟ್ ನೇಮ್ ಅನ್ನು ಇಟ್ಟಿರ್ತೀರಾ, ಕರೆಕ್ಟ್? ಆ ಪೆಟ್ ನೇಮ್ ಇಂದ ಕರೆದಾಗ ಏನಾಗುತ್ತೆ, ಎಷ್ಟೇ ಕೋಪ ಇದ್ರೂ ಕೂಡ ಅಂದ್ರೆ ಲೈಕ್ ಸಡನ್ಲಿ ಕರಗ್ಬಿಡಲ್ಲ. ನೀವು ಅದನ್ನ ಸ್ವಲ್ಪ ಏನ್ ಪೆಟ್ ನೇಮ್ ಇಂದ ಕರಿತೀರಲ್ಲ, ಅಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆ ಪೆಟ್ ನೇಮ್ ಅನ್ನು ಕರೆದಾಗ, ಸ್ವಲ್ಪ ಮಾತಾಡಿದಾಗ 100% ಮತ್ತೆ ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಪೆಟ್ ನೇಮ್ ಇಂದ ಕರೆಯೋಕೆ ಶುರು ಮಾಡಿ. ಅವಾಗ ಅವರಲ್ಲಿ ಇಂಥ ಕೋಪ ಇದ್ರು ಕೂಡ ಆ ಕೋಪ ಸ್ಲೋಲಿ 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 ಕಡಿಮೆ ಆಗ್ಲಿಕ್ಕೆ ಶುರು ಆಗಿ ಏನಾಗತ್ತೆ ಅಂತ ಹೇಳಿದ್ರೆ, ಪೆಟ್ ನೇಮ್ ಯಾಕೆ ಇಟ್ಟಿದೀವಿ ನಾವು? ಪ್ರೀತಿಯಿಂದ. ಆ ಪೆಟ್ ನೇಮ್ ಕೂಗಿದಾಗ ಅಲ್ಲಿ ಪ್ರೀತಿ ಕೂಗ್ದಂಗೆ ಇರುತ್ತೆ, ಪ್ರೀತಿಯಿಂದ ಹೇಳ್ದಂಗೆ ಇರುತ್ತೆ, ಪ್ರೀತಿಯಿಂದ ಮಾತಾಡ್ದಂಗೆ ಇರುತ್ತೆ. ಓಕೆ, ಯಾರಿಗಾರ ಪೆಟ್ ನೇಮ್ ಇಡ್ತೀವಿ ಅಂತ ಹೇಳಿದ್ರೆ ತುಂಬಾ ಅವ್ರ ಮೇಲೆ ಪ್ರೀತಿ ಬಂದು, ಎಷ್ಟೋ ಕರೆಕ್ಟ್ ತಾನೆ? ಈಗ ನೀವು ನಿಮ್ಮ ಸಂಗಾತಿಗೆ, ನಿಮ್ಮ ಲವರಿಗೆ, ಫ್ರೆಂಡಿಗೆ ಯಾರಿಗಾರು ಪೆಟ್ ನೇಮ್ ಇಡ್ತೀರಿ ಅಂದ್ರೆ ಅವ್ರ ಮೇಲೆ ಆ ರೈಟ್ಸ್ ಇರುತ್ತೆ. ಪೆಟ್ ನೇಮ್ ಇಡುವಂತ ಅಷ್ಟು ರೈಟ್ ಕೊಟ್ಟಿರ್ತಾರೆ, ಅಂಡ್ ನೀವು ಲವ್ ಮಾಡಿರ್ತೀರಿ, ಕರೆಕ್ಟ್? ಸೊ ಆ ಕಾರಣಕ್ಕೆ ಪೆಟ್ ನೇಮ್ ಇಂದ ಕರೆದಾಗ ಮಾತ್ರ ಎಲ್ಲೋ ಅವರ ಕೋಪ ಕಡಿಮೆ ಆಗೋ ಸಾಧ್ಯತೆ ಎಲ್ಲ ಇದೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ, ಏನ್ ಗೊತ್ತಾ? ಪ್ರೀತಿ ಕಾಳಜಿಯಿಂದ ನಿಮ್ಮ ಮಾತು ತುಂಬಿರ್ಬೇಕು. ನೀವೇನ್ ಮಾತಾಡ್ತಿರಲ್ಲ, ಅವ್ರಿಗೆ ಕೋಪ ಬಂದಾಗ ಮಾತಲ್ಲಿ ಪ್ರೀತಿ ಇರ್ಲಿ. ಅವ್ರ ಕೋಪ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಪೇಷನ್ಸ್ ಇರ್ಲಿ. ಒಂದು. ಎರಡನೇದು, ಮಾತಲ್ಲಿ ಪ್ರೀತಿ ಇರ್ಲಿ. ಆ ಪ್ರೀತಿಯಿಂದ ಆಡುವಂತ ಮಾತು ಹಿಂಗಿರ್ಬೇಕು ಅಂತ ಹೇಳಿದ್ರೆ, ಒಂದು, ಅವರಿಗೆ ನಗೆ ತರಬೇಕು. ಎರಡನೇದು ಏನಂತ ಹೇಳಿದ್ರೆ, ಅವರು ಲೈಕ್ ನಾಚ್ಕೊಳ್ಳೋ ರೊಮ್ಯಾಂಟಿಕ್ ಆಗ್ಬೇಕು. ಇದು ಆಕ್ಚುಲಿ ಎಲ್ಲೋ ಒಂದ್ ಕಡೆಗೆ ನಿಮ್ಗೆ ಹೆಂಗ್ ಫೀಲ್ ಕೊಡುತ್ತೆ ಗೊತ್ತಿಲ್ಲ ವಿಡಿಯೋ, ಬಟ್ 101% ಕೌನ್ಸಿಲಿಂಗ್ ಅಲ್ಲಿ ಕೆಲವರಿಗೆ ಈ ಟಿಪ್ಸ್ ಗಳನ್ನು ಕೊಟ್ಟಿದ್ದೀನಿ, ಅಂಡ್ ಅವ್ರ ಕಡೆಯಿಂದ ಕೇಳಿದ್ದೀನಿ. ಸೊ ವರ್ಕ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ನಿಮ್ ನಿಜ ಲೈಫಲ್ಲಿ ಇಲ್ಲಿ ತನಕ ಕೂಡ ನೀವು ನಡ್ಕೊಂಡಿರ್ತೀರಾ, ಅದನ್ನ ಪ್ರಾಕ್ಟಿಕಲ್ ಆಗಿ ನೀವು ಫೀಲ್ ಮಾಡಿರ್ತೀರಾ, ಕರೆಕ್ಟ್? ಅದಕ್ಕೆ ಪ್ರೀತಿಯಿಂದ ಮಾತಾಡಿದಾಗ ನೋಡಿ, ಒಬ್ರಿಗೆ ಲೇ ಅಂತ ಕರೆಯೋದಕ್ಕೂ ಸರ್ ಅಂತ ಕರೆಯೋದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಸರ್ ಅಂದಾಗ ಪ್ರೀತಿಯಿಂದ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಲೇ ಅಂತ ಅಂದಾಗ ಸಿಟ್ಟು ಬರುತ್ತೆ. ಆ ಮಾತು ಅವ್ರಿಗೆ ನಾವೇನ್ ರೀಚ್ ಮಾಡ್ತಿಲ್ಲ, ಆ ಮಾತು ಪದಗಳಿಂದ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಬೇಕು, ತುಂಬಾ ಪ್ರೀತಿಯಿಂದ ಬಳಸ್ಬೇಕು. ರನ್ನ, ಚಿನ್ನ, ಬಂಗಾರ ಈ ತರದ ಮಾತುಗಳನ್ನು ಕೊಟ್ಟಾಗ ಡೆಫಿನೆಟ್ಲಿ ಅವ್ರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಓಕೆ, ಬಟ್ ಇದು ನಾಟಕೇನೋ ಅನ್ಸಿರ್ಬಾರ್ದು, ಇದು ನೆನಪಲ್ಲಿ ಇರ್ಬೇಕಾಗತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ರೊಮ್ಯಾಂಟಿಕ್ ಮಾತು ಸಹ ಇರ್ಬೇಕು. ಅವ್ರಿಗೆ ಕೋಪ ಬಂದಾಗ ನೀವು ಸ್ವಲ್ಪ ರೊಮ್ಯಾಂಟಿಕ್ ಸೈಡ್ ಇಂದ ಹೋಗ್ಬೇಕಾಗುತ್ತೆ, ಬಿಕಾಸ್ ದೇ ಆರ್ ಯುವರ್ ಪಾರ್ಟ್ನರ್ಸ್. ನಿಮ್ಮ ಪಾರ್ಟ್ನರ್ ಇರೋದ್ರಿಂದ ಸ್ವಲ್ಪ ರೊಮ್ಯಾಂಟಿಕ್ ಸೈಡ್ ಇಂದ ಹೋಗಿ, ಆ ಮಾತಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ತನ ಇರ್ಲಿ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ. ಸೊ ಅದರಿಂದ ಏನಾಗತ್ತೆ ನೋಡಿ, ಅದಕ್ಕೆ ಹೇಳ್ತಾರೆ ಈ ರೊಮ್ಯಾಂಟಿಕ್ ಮಾತು ಯಾಕೆ ಇರ್ಬೇಕು ಅನ್ನೋದಕ್ಕೂ ಹೇಳ್ಬಿಡ್ತೀನಿ ಬಾಯ್ಬಿಟ್ಟು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಹೇಳ್ತಾರೆ. ಸೊ ಬೆಳಗ್ಗೆ ಆಗೋಷ್ಟಲ್ಲಿ ಮತ್ತೆ ಸರಿ ಹೋಗ್ತಾರೆ, ಬಿಕಾಸ್ ಆಫ್ ರೊಮ್ಯಾನ್ಸ್, ಬಿಕಾಸ್ ಆಫ್ ರೊಮ್ಯಾಂಟಿಕ್. ಓಕೆ, ಅದಕ್ಕೆ ದೊಡ್ಡರೊಂದು ಆ ತರದ ಗಾದೆ ಮಾಡಿರೋದು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೊಮ್ಯಾಂಟಿಕ್ ಮಾತು ಇರ್ಬೇಕಾಗತ್ತೆ. ರೊಮ್ಯಾಂಟಿಕ್ ಮಾತು ಇದ್ರೆ ಕೋಪನೂ ಕೂಡ ಕಡಿಮೆ ಆಗುತ್ತೆ. ವಿಡಿಯೋ ಅಂಡ್ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಟಿಪ್ಸು, ಸಲಹೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಆಲ್ ಟೈಮ್, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.